ನಾನು ಹೇಳ್ತಾ ಇದ್ದೀನಿ, ನನಗೆ ಅನ್ಸ್ದಾಗೆಲ್ಲ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಷ್ಟೇ. ನಿಮಗೂ ಅಷ್ಟೇ, ನನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಇಲ್ಲಿಗೆ ಬಂದ್ಬಿಡಿ. ಹಾ, ಅಗ್ರಿಮೆಂಟ್ ಆಯ್ತಲ್ಲ ಅಮ್ಮೋರೆ, ನಗುವಲ್ಲಿ ರುಜುವಾತ್ ಮಾಡ್ಬಿಡಿ. ಹಾಗೆ ಆಗ್ಲಿ. ಸರಿ, ನಾವು ಆ ಮನೆಗೆ ಹೋಗಿ ಎಲ್ಲ ಜೋಡಿಸಿ ಹಾಲು ಉಗ್ಸೋ ಸಮಯಕ್ಕೆ ನಿಮ್ಮನ್ನ ಬರೋದಕ್ಕೆ ಹೇಳ್ತೀನಿ. ಖಂಡಿತ ಬರಬೇಕು. ಆಯ್ತು ನಂದಿನಿ ಅಮ್ಮರೆ, ಖಂಡಿತ ಬರ್ತೀವಿ. ಈ ಎಲೆಕ್ಷನ್ ಮುಗಿತಿದ್ದ ಹಾಗೆ ಯಜಮಾನ್ರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ನಾವ್ ಏನೇನ್ ಕಳ್ಕೊಂಡಿದೀವೋ ಮತ್ತೆ ವಾಪಸ್ ಸಿಗುತ್ತೆ. ಯಜಮಾನ್ರೆ, ಅಲ್ಲಿವರೆಗೂ ಮಾತ್ರ ನೀವು ಅಲ್ಲಿರಿ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಸರಿನಪ್ಪ, ನೀನು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಏನೇನು ಬೇಕೋ ರೆಡಿ ಮಾಡು. ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟಗಳನ್ನ ಎದುರಿಸಿದೀವಿ, ಈ ಎಲೆಕ್ಷನ್ ಯಾವ ಮಹಾ. ನಾನು ಮಾಡಿರೋ ಕೆಲಸಕ್ಕೆ ಎಲ್ಲರೂ ಸೇರ್ಕೊಂಡು ನನ್ನ ಒದ್ದು ಮನೆಯಿಂದ ಆಚೆ ಹಾಕ್ತಾರೆ ಅನ್ಕೊಂಡಿದ್ದೆ. ಆದರೆ ನನ್ನ ಪುಣ್ಯಕ್ಕೆ ಇವರಿಬ್ಬರೇ ಮನೆಯಿಂದ ಆಚೆ ಹೋಗ್ತಿದ್ದಾರೆ. ಮೊದಲು ಮಿನಿಸ್ಟ್ರ್ ಮನೇಲಿರಬಹುದು ಅನ್ಕೊಂಡೆ, ಅದಾಗಲಿಲ್ಲ. ಆಮೇಲೆ ಎಸ್ಟೇಟ್ ಮನೇಲಿರಬಹುದು ಅನ್ಕೊಂಡೆ, ಅದೂ ಆಗಲಿಲ್ಲ. ಕಡೆಗೆ ನಾನು ಇರೋದಕ್ಕೆ ಈ ಮನೆನೇ ಗತಿನ. ಇರಲಿ, ಎಲ್ಲಿದ್ದರೇನು ಹೇಗಿದ್ದರೇನೋ, ಗಾಳಿ ಬಂದಾಗ ತೂರ್ಕೋಬೇಕು, ಮಳೆ ಬಂದಾಗ ನೆನಿಬೇಕು, ಬಿಸಿಲು ಬಂದರೆ ಬಿಸಿ ಕಾಯಿಸ್ಕೋಬೇಕು. ಎಲ್ಲಿರ್ತೀನೋ ಅಲ್ಲೇ ಮೆರಿಬೇಕು. ದಟ್ ಈಸ್ ಕಾಂತ ಕಾಂತ ಕಾಂತ. ಈಗ ನಾನು ನೋಟ್ ಮಾಡ್ಕೊಂಡಿರೋ ಪಾಯಿಂಟ್ಸ್ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರೆ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ. ಬರೀ ಇಷ್ಟ ಆಗೋದು ಮಾತ್ರ ಅಲ್ಲ, ನಾವು ಹೇಳೋದನ್ನೆಲ್ಲ ನಾವು ನೆರವೇರಿಸ್ತೀವಿ ಅಂತ ಅವ್ರು ನಂಬೋ ಹಾಗೆ ಮಾಡಬೇಕು. ಅವ್ರ ನಂಬಿಕೆನೇ ನಮಗೆ ಬರ, ಹಾಗೆ ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕು. ಇಷ್ಟೆಲ್ಲ ಪಾಯಿಂಟ್ಸ್ಗಳು ನೋಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಏನಾದರೂ ಎಕ್ಸಾಮಲ್ಲಿ ಓದಿದಿದ್ರೆ 35 ಅಲ್ಲ 75 ಮಾರ್ಕ್ಸ್ ತೆಗಿತಾ ಇದ್ದೆ. ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರು ಯಾವ್ಯಾವ ಜಾಗದಲ್ಲಿ ಜಾಸ್ತಿ ಇದ್ದಾರೆ ಅಂತ ನೋಡ್ಕೊಂಡು ಅವರಿಗೆ ಸಹಾಯ ಆಗೋ ಥರ ಪ್ಲಾನ್ ಮಾಡಬೇಕು. ಮಹಿಳೆಯರ ಮನ್ಸ್ ಗೆದ್ರೆ ಬರೀ ಎಲೆಕ್ಷನ್ ಯಾಕೆ, ಇಡೀ ಪ್ರಪಂಚನೇ ಗೆದ್ದಂಗೆ. ಏನ್ ಮಾಡ್ತಿದ್ಯಾ, ಬಿಡು ನನ್ನ. ನಾನು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಬಂದು ನನ್ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ. ನಾನು ನೋಟ್ ಮಾಡ್ಕೊಂಡಿರೋ ಪಾಯಿಂಟ್ಸು, ನನ್ನ ಸ್ಟ್ರಾಟಜಿ, ನನ್ನ ಪ್ಲಾನ್ ಎಲ್ಲ ನೀನ್ ಕೇಳಿಸ್ಕೊಂಡ್ರೆ ಫುಲ್ ಖುಷಿಯಲ್ಲಿ ಮುಳುಗೋಗ್ಬಿಡ್ತೀಯ, ಶಾಕಲ್ಲಿ ನಿಂತ್ಬಿಡ್ತೀಯ. ನಾನೀಗ ಏನ್ ಮಾಡ್ತೀನಿ ನಾನು? ಬಿಡ್ತು ಅನ್ನಿ ಮೇಡಮ್, ನಾನು ಅಂಜಲಿಗೆ ತಾಳಿ ಆದ್ರೂ ಕಟ್ಟೋದಕ್ಕೆ ಆಗ್ತಾ ಇತ್ತಾ? ನನ್ನ ಜೀವ ಮೇಡಮ್ ನೀವು, ನಿಮ್ಗೋಸ್ಕರ ನನ್ನ ಜೀವನನೇ ಕಟ್ಟಿಟ್ಬಿಟ್ಟಿದ್ದೀನಿ. ಆದರೂ ನಿಮ್ಮ ಧೈರ್ಯ ಮೆಚ್ಕೋಬೇಕು ಮೇಡಮ್. ಅಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಪ್ರೀತಿಗೆ ಚಾಲೆಂಜ್ ಹಾಕಿ ಗೆದ್ದಿದ್ದಾರಲ್ಲ, ಸೂಪರ್. ನೀವು ಸೂಪರ್ ನಾನಲ್ಲ, ನೀನು. ಯಾಕಂದ್ರೆ ಚಾಲೆಂಜ್ ಹಾಕಿದ್ ನಾನು, ಆದ್ರೆ ಗೆದ್ದಿದ್ದು ನೀನು. ಆದ್ರೂ ಸಾಹೇಬ್ರಿಗೆ ಆ ಹುಡುಗಿ ತಾಳಿ ಕಟ್ಟ ಅನ್ಸುತ್ತೇನೋ, ಅದಕ್ಕೆ ಕೊನೆ ಮೂಮೆಂಟ್ ವರ್ಗು ಸುಮ್ಮನೆ ಇದ್ದಿದ್ದು. ಮೇಡಮ್, ನಾನು ಕೊನೆ ಮೂಮೆಂಟ್ ವರ್ಗು ಸುಮ್ಮನೆ ಇದ್ದಿದ್ದು ದೀಪಕ್ ಬರ್ಲಿ ಅವ್ನ ಮುಂದೆ ಎಲ್ಲ ಸತ್ಯ ಹೇಳೋಣ ಅಂತ. ಏನ್ ಮೇಡಮ್ ಈಗಲೂ ಹಿಂಗೆ ಹೇಳ್ತಾ ಇದ್ದೀರಾ? ನನಗೆ ಗೊತ್ತು, ನಾನು ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೇ. ಸರಿ ಸರಿ, ಈಗ ನಾನು ನಿನ್ ಜೊತೆ ಮಾತಾಡ್ಬೇಕು. ನಾನು ಅವಾಗಿಂದ ಅಪ್ಪ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಏನೇನ್ ಮಾಡ್ಬೇಕು, ಏನೇನ್ ಮಾತಾಡ್ಬೇಕು ಅಂತೆಲ್ಲ ಒಂದಿಷ್ಟು ಪಾಯಿಂಟ್ಸ್ ಬರ್ಕೋತಾ ಇದ್ದೆ. ನಾವು ಅಪ್ಪನ ಹತ್ರ ಮೋಟಿವೇಶನ್ ಸ್ಪೀಚ್ ಕೊಡಿಸ್ಬೇಕು. ಕಾಲೇಜ್ಗೆ ಹೋಗಿ ಕ್ಯಾಂಪೇನ್ ಮಾಡ್ಬೇಕು ಸುಬ್ಬು. ಏನು ಕಾಲೇಜ್ ಕ್ಯಾಂಪೇನಾ? ಹೌದು ಸುಬ್ಬು, ನಾವ್ ಇವತ್ತಿನ ಯೂತ್ಸ್ ನ ಕವರ್ ಮಾಡ್ಬೇಕು. ಇವತ್ತಿನ ಯೂತ್ಸ್ಗೆ ನಾವೇನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಅವ್ರಿಗೆ ಅರ್ಥ ಮಾಡ್ಸಿದ್ರೆ ನಾವು ಖಂಡಿತ ಗೆಲ್ತೀವಿ. ಅಯ್ಯೋ ಸುಮ್ಮನಿರಿ ಮೇಡಮ್, ಈಗಿನ ಕಾಲದಲ್ಲಿ ಯೂತ್ಸ್ ಅಂತ ಹೇಳ್ತಾ ಇದ್ರಲ್ಲ, ಅವರೇ ಎಲೆಕ್ಷನ್ ರಜಾ ಸಿಕ್ಕಿದ್ರೆ ಸಾಕು ಟ್ರಿಪ್ಪು ಅಂತ ಹೋಗ್ಬಿಡ್ತಾರೆ ಮೇಡಮ್. ವೋಟ್ ಹಾಕಿದ್ದಕ್ಕೆಲ್ಲ ಬರಲ್ಲ ಅವರು. ಇದೇ ನಾವು ಮಾಡೋ ದೊಡ್ಡ ತಪ್ಪು. ಈ ತರ ಅನ್ಕೊಂಡು ನಾವು ಇವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಹಂಗಾಗ್ಬಾರ್ದು.
ನಮ್ಮ ಮಾತು ಕೇಳಿ ಅವ್ರು ಬಂದು ವೋಟ್ ಹಾಕ್ಲೇಬೇಕು. ಆ ಥರ ನಾವು ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಅಪ್ಪ ಗೆದ್ರೆ ಅವರು ನಾವೇ ಗೆದ್ದಿದ್ದೀವೇನೋ ಅನ್ನೋ ಥರ ಖುಷಿ ಪಡಬೇಕು. ಹಾಗೆ ಮಾಡ್ಬೇಕು ನಾವು. ಬರೀ ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಮಹಿಳಾ ವೋಟ್ ಜಾಸ್ತಿ ಇದೆ ಅಂತ ನಾನೆಲ್ಲ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿಗೆ ಹೋಗಿ ಏನು ಕುಕ್ಕರು, ಫ್ಯಾನು, ವಾಷಿಂಗ್ ಮಿಷಿನು, ಫ್ರಿಡ್ಜು ಇದೆಲ್ಲ ಕೊಡ್ಬೇಕಾ? ಅದೆಲ್ಲ ಕೊಡೋದು ಕೊಂಡ್ಕೊಳ್ಳೋದಕ್ಕೆ. ನಾವು ಪ್ರಜೆಗಳನ್ನ ಕೊಂಡ್ಕೊಳ್ಳೋಷ್ಟು ದೊಡ್ಡವರಲ್ಲ. ಪ್ರಜೆಗಳಿಗೆ ಸೇವೆ ಮಾಡೋದಕ್ಕೆ ನಾವಿಲ್ಲಿರೋದು. ಇದನ್ನೆಲ್ಲ ತಗೊಂಡು ವೋಟ್ ಹಾಕೋದಿದ್ರೆ ಗೆದ್ದವರು ಜನಗಳ ದುಡ್ಡನ್ನ ಬಡ್ಡಿ ಸಮೇತ ವಸೂಲಿ ಮಾಡ್ತಾರೆ. ಇದನ್ನೆಲ್ಲ ನಾವು ಅವ್ರಿಗೆ ತಿಳಿಸಿ ಹೇಳ್ಬೇಕು. ಹಾ, ಏನ್ ಮೇಡಮ್ ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೀರಾ? ನನಗೆ ಅನ್ನಿಸ್ತಾ ಇದೆ ಯಜಮಾನ್ರ ಬದಲು ನೀವೇ ಭಾಷಣ ಕೊಟ್ಬಿಟ್ರೆ ಯಜಮಾನ್ರು ಗೆದ್ಬಿಡ್ತಾರೆ ಅಂತ. ಆದ್ರೂ ಅಪ್ಪ ಗೆಲ್ಲೇಬೇಕು ಸುಬ್ಬು. ನಾವೆಲ್ಲರೂ ಸೇರಿ ಅಪ್ಪಂಗೆ ಮತ್ತೆ ಗೆಲ್ಲಿಸ್ಬೇಕು. ಅಪ್ಪ ಮತ್ತೆ ಜನಗಳ ಸೇವೆ ಮಾಡಬೇಕು. ಹೌದು ಮೇಡಮ್, ನಿಮ್ಮ ಮಾತು ಕೇಳಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಇದೆಲ್ಲ ಆಗೋದಕ್ಕೂ ಮುಂಚೆ ನಾವು ಫಸ್ಟ್ ನಾಮಿನೇಷನ್ ಫೈಲ್ ಮಾಡಬೇಕು. ಅದಕ್ಕೆ ನಾಳೆ ಬೆಳಿಗ್ಗೆನೆ ಹೊರಡ್ತಾ ಇದ್ದೀವಿ, ರೆಡಿಯಾಗಿ. ಹೌದು ಸುಬ್ಬು. ಹಾಗಾದ್ರೆ ನಾಳೆಯಿಂದ ಯುದ್ಧ ಶುರು. ಈ ಯುದ್ಧದಲ್ಲಿ ಅಟ್ಟಹಾಸ, ಅನ್ಯಾಯ ಎಲ್ಲದಕ್ಕೂ ಕೊನೆ ಆಗ್ಬೇಕು. ಈ ವಿಜಯಾಂಬಿಕಾಗೆ ನಾವು ಈ ಎಲೆಕ್ಷನ್ ಮೂಲಕನೇ ಪಾಠ ಕಲಿಸ್ಬೇಕು.